ಜೆವಿ ಜ್ಯೋತಿ ಗಣೇಶ್. ಮಾನ್ಯ ಸಭಾಧ್ಯಕ್ಷರೇ, ಈ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೋರ್ಟ್ ಆರ್ಡ್ರಿಂದ ಏನು ಕಳೆದ 6-7 ತಿಂಗಳಿಂದ ಲಕ್ಷಾಂತರ ಜನಕ್ಕೆ ತೊಂದರೆ ಆಗಿದೆ, ಅದನ್ನು ಗಮನ ಸೆಳೆದಿದ್ದೇನೆ. ಉತ್ತರ ಕೊಟ್ಟಿದ್ದಾರೆ, ಆದರೆ ಇನ್ ಪ್ರೋಸೆಸ್ ಇದೆ ಅಂತ ಹೇಳ್ತಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಅಪ್ ಟು 15 ಮೀಟ್ರ್ ಹೈಟಲ್ಲಿರುವಂಥ ಕಟ್ಟಡಗಳು, ವಿಶೇಷವಾಗಿ ಎಲ್ಲ ರೆಸಿಡೆನ್ಷಿಯಲ್ ಸರ್, ಲಕ್ಷಗಟ್ಟಲೆ ಇವತ್ತು ಪ್ರಾಪರ್ಟೀಸ್ಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಒಂದು ಕರೆಂಟ್ ಕನೆಕ್ಷನ್ ತೊಗೊಳಕ್ಕಾಗ್ತಿಲ್ಲ, ವಾಟರ್ ಕನೆಕ್ಷನ್ ತೊಗೊಳಕ್ಕಾಗ್ತಿಲ್ಲ, ಮತ್ತು UGD ಕನೆಕ್ಷನ್ ಆಗ್ತಿಲ್ಲ. ಇದು ಡೈಲಿ ಪೇಪರ್ನಲ್ಲಿ ಒಂದೊಂದು ಪೇಜ್ ಬರ್ತಿದೆ. ತಾವು UD ಮಿನಿಸ್ಟ್ರ್ ಇದ್ದವರು. ಎಕ್ಸಿಸ್ಟಿಂಗು ಬೈಲಾಸು ಸರ್, ಬಿಲ್ಡಿಂಗ್ ಬೈಲಾಸು, ಝೋನಲ್ ರೆಗ್ಯುಲೇಷನ್ ಇವರು ಸರಳೀಕರಣ ಮಾಡಲಿಲ್ಲ. ಅಪ್ ಟು 15 ಮೀಟ್ರ್, ಅದಾದಮೇಲೆ ಯಾರೇನು ಮಾಡೋಕ್ಕಾಗೋದಿಲ್ಲ. ಅಪ್ ಟು 15 ಮೀಟ್ರ್ ಇವರು ಸರಳೀಕರಣ ಮಾಡಬೇಕು ಸರ್. ಮೊನ್ನೆ ಎಲ್ಲ ಪೇಪರಲ್ಲಿ ಬಂದಿದೆ, ಅಪ್ ಟು 30-40 ಎಕ್ಸಾಮ್ಟ್ ಮಾಡ್ತೀವಿ, OC ಇಲ್ದಲೇ ಅವೆಲ್ಲ ಮಾಡಿದ್ದಾರೆ, ಆದರೂ ಇನ್ನೂ ಕೂಡ ಯಾವುದೂ ಆ್ಯಕ್ಷನಿಗೆ ಬಂದಿಲ್ಲ. ಅಪ್ ಟು 15 ಮೀಟ್ರ್ ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಥರ ಯಾವ ರೀತಿ ಡೆವಲಪ್ಡ್ ಆಗಿರುವಂಥ ಮಹಾರಾಷ್ಟ್ರದಲ್ಲಿ ಆಲ್ರೌಂಡು, ಮಾನ್ಯ ಸಭಾಧ್ಯಕ್ಷರೇ ತಾವರು UDನಲ್ಲಿದ್ದವರು 2 ಮೀಟ್ರ್ ಅಷ್ಟೇ ಇಟ್ಟಿದ್ದಾರಲ್ಲ, 2 ಅಡಿ ಆಲ್ರೌಂಡು ಅಪ್ ಟು 15 ಮೀಟ್ರ್ ಹೈಟ್ವರೆಗೂ ಕೂಡ ಫ್ರಂಟಲ್ಲಿ 1 ಮೀಟ್ರ್ ಮಾಡಿದ್ದಾರೆ. ಅವಾಗ ಯಾರು ಕೂಡ ವೈಲೇಟ್ ಮಾಡಲ್ಲ. ಈಗಿರುವಂಥ ಕಾನೂನು 12% ಫ್ರಂಟು, ಆಲ್ರೌಂಡ್ 8% ಆಫ್ ದಿ ಲೆಂತ್ ಆ್ಯಂಡ್ ವಿಡ್ತ್ ಏನಿದೆ, 90% ಒಬ್ಬರು ಫಾಲೋ ಮಾಡ್ತಿಲ್ಲ ಸಭಾಧ್ಯಕ್ಷರೇ, ತಮಗೂ ಕೂಡ ಗೊತ್ತಿದೆ. ಆದ್ದರಿಂದ ಇವರು ಎಕ್ಸಿಸ್ಟಿಂಗು ಝೋನಲ್ ರೆಗ್ಯುಲೇಷನ್ ಮತ್ತು ಬಿಲ್ಡಿಂಗ್ ಬೈಲಾಸ್ನ ಮೋರ್ ಪ್ರಾಕ್ಟಿಕಲಿ ಮತ್ತು ಇಂಪ್ಲಿಮೆಂಟಬಲ್ ರೀತಿ ಒಂದು ಇವರು ಅಮೆಂಡ್ ಮಾಡಲಿಲ್ಲ ಅಂದರೆ ಖಂಡಿತವಾಗಿಯೂ ಒಬ್ಬನು ಕೂಡ ಈ ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತಗೊಳಕ್ಕಾಗಲ್ಲ. ಅದನ್ನ ಇವರು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಝೋನಲ್ ರೆಗ್ಯುಲೇಷನ್, ಬಿಲ್ಡಿಂಗ್ ಬೈಲಾಸ್ನ ಅಮೆಂಡ್ ಮಾಡಬೇಕು. ಅಪ್ ಟು 15 ಮೀಟ್ರ್ ಕಾಮನ್ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ. ಯಾಕಂದ್ರೆ 30, 40, 50, 80 ಎಷ್ಟು ಕಾಸ್ಟ್ಲಿ, ಕನಿಷ್ಠ 5,000 ರೂಪಾಯಿ ಇಡೀ ಕರ್ನಾಟಕದಲ್ಲಿ ಎಲ್ಲೋದ್ರೂ ಕೂಡ. ಬೆಂಗಳೂರಿನಲ್ಲಿ 10,000 ಮಿನಿಮಮ್ ಇದೆ. ಉತ್ತರ ಕೊಡ್ಲಿ ಮತ್ತು ಕ್ಲಾರಿಫಿಕೇಶನ್ ಕೇಳಿ. ಮಾನ್ಯ ಅಧ್ಯಕ್ಷರೇ, ಉತ್ತರದಲ್ಲಿ ಬಹಳ ಇಬ್ಬರಿಗೂ ಉತ್ತರ ಕೊಡ್ತಾರೆ. ಅವ್ರದ್ದು ಸಿಟಿಗೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ. ನಾವು ಹಳ್ಳಿ ಭಾಗದಿಂದ ಬಂದಿರೋರು, ನಮ್ಮ ಗ್ರಾಮಾಂತರ ಭಾಗದ ಸಮಸ್ಯೆ ಹೇಳ್ಬೇಕಲ್ಲ, ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಯಾವುದಕ್ಕೆ ಸರ್? 199C ರೂರಲ್ ಸೈಡಿಗೆ ಸರ್. ಅದು ಈ ಸೊತ್ತು ರಿಫಾರ್ಮ್ಸ್ ತರ್ತಾ ಇದೆ ಸರ್. 199C 199 ಅಧ್ಯಕ್ಷರೇ, ಅಲ್ಲ ಸರ್. ಬಾಲಕೃಷ್ಣ ಅವರೇ ಕೂತ್ಕೊಳ್ಳಿ. ನಂದು 27ನೇ ಪ್ರಶ್ನೆ ಇದೆ. ರಾಮಮೂರ್ತಿ ಅವರು ಗೊತ್ತಿದೆಲ್ಲ ಸುಪ್ರೀಂ ಕೋರ್ಟ್ ಆದೇಶ. ಅಧ್ಯಕ್ಷರೇ, ಒಂದೇ ಸೆಕೆಂಡ್, ನಂದು ಸೇಮ್ ಪ್ರಶ್ನೆ ಇದೆ, 27ನೇ ಪ್ರಶ್ನೆ ಇದು. ಇದಕ್ಕೆ ಹಾಕಿದ್ದೆ, ನನ್ಗೆ ಉತ್ತರ ಕೊಟ್ಟಿಲ್ಲ. ಬಟ್ ಇದ್ರಲ್ಲ ನಾನು ಒಂದೆರಡು ಮಾತಾಡ್ಬಿಡ್ತೀನಿ, ಮುಗ್ದೋಗುತ್ತಲ್ಲ ಮತ್ತೆ ಅದಕ್ಕೆ. ಇಲ್ಲ ಅಧ್ಯಕ್ಷರೇ, ಉತ್ತರ ಇರೋದು ಬರೇ ಇದಕ್ಕೆ ಸೀಮಿತ ಇದೆ. ಅದು ಉತ್ತರ ಕೊಟ್ಟಿಲ್ವಲ್ಲ ನನಗೆ, ನಾನು ಯಾರಿಗೆ ಕೇಳ್ಬೇಕೀಗ? ಅಧ್ಯಕ್ಷರೇ ಹೇಳ್ಬೇಕು ನನಗೆ ನೀವೇ. 27ನೇದಕ್ಕೆ ಉತ್ತರ ಬಂದಿಲ್ಲ. ನಂದು ಸಮಸ್ಯೆ ಸೇಮ್ ಇದೆ, ಆದ್ರೆ ಹಳ್ಳಿ ಭಾಗದ ಸಮಸ್ಯೆ ನಮ್ಮದು. ಆಯ್ತು, ಈಗ ಪ್ರಶ್ನೆ ಅಂದ್ರೆ ಹೌದು, ನಗರ ಪ್ರದೇಶದಲ್ಲಿ ಅವರು ಮಾತಾಡಿದ್ದಾರೆ, ನೀವು ಗ್ರಾಮೀಣ ಮಟ್ಟದಿಂದ ಮಾತಾಡಿದ್ದೀರಿ. ಅದಕ್ಕಾಗಿ ಎರಡು ಕೂಡ ಉತ್ತರ ಒಂದೀಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು 13/5ಕ್ಕೆ ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಅದ್ರಲ್ಲಿ ತೀರ್ಮಾನ ತಗೊಳ್ತಾರೆ. ಅದು ಅಂತರ್ಜಾಲದಲ್ಲಿ ಬಂದಿಲ್ಲದಿರೋದ್ರಿಂದ ಅವರು ಕೂಡ 50 ಚದರದ್ದಕ್ಕೆ ಎಕ್ಸಂಪ್ಷನ್ ಇದೆ CC ಮತ್ತು OC ಇಂದ. NOC ಕೊಡ್ತಾ ಇಲ್ಲ ಸರ್. ತುಂಬಾ ಕಷ್ಟ ಆಗ್ತಿದೆ ಜನಕ್ಕೆ. ಹಳ್ಳಿ ಭಾಗದಲ್ಲಿ ತುಂಬಾ ಸಣ್ಣ ಮನೆಗಳು 50 ಚದರದ ಒಳಗಡೆ ಇರುತ್ತೆ. ದಯವಿಟ್ಟು ಒಂಚೂರು ರಾಜ್ಯದಲ್ಲಿ ಎಲ್ಲರ ಸಮಸ್ಯೆ ಇದೆ. ದಯವಿಟ್ಟು ಎಲ್ಲರಿಗೂ ಸಮಸ್ಯೆ ಇದೆ. ಅರ್ಥ ಮಾಡಿಕೊಳ್ಳಿ. NOC ಗ್ರಾಮೀಣ ಮಟ್ಟದಲ್ಲಿ ನಿಮ್ಮ ಸ್ವಂತ ಜಾಗದಲ್ಲಿ ಮತ್ತು ನಿಮ್ಗೆ ಕೊಟ್ಟಂತ ಹಕ್ಕು ಪತ್ರದ ನೀವು ಮನೆ ಕೊಟ್ರೆ ನಿಮ್ಗೆ ಗ್ರಾಮ ಪಂಚಾಯತ್ NOC ಕೊಡ್ತಾರೆ. ನೀವು ಹೋಗಿ ಒಂದು ನಿಮಿಷ, ನಾವು ಹೋಗಿ ಸರ್ಕಾರಿ ಜಾಗದಲ್ಲಿ ಕೂತ್ಕೊಂಡು ನಮ್ಗೆ ಕೊಡದೆ ಸರ್ಕಾರಿ ಜಾಗದಲ್ಲಿ ಕೂತ್ಕೊಂಡು NOC ಕೇಳುವಾಗ ಮುಂಚೆ ಸರ್ಕಾರಿ ಜಾಗ ಇಲ್ಲ ಸಭಾಧ್ಯಕ್ಷರೇ, ಸ್ವಂತ ಜಾಗದಲ್ಲಿ ಕಟ್ಟಡನ ನಿರ್ಮಾಣ ಮಾಡಿದ್ರು ಕೂಡ ಸರ್ಟಿಫಿಕೇಟ್ ಕೊಡಬೇಕಾಗಿದೆ. ಈಗ ಫಿಟ್ನೆಸ್ ಸರ್ಟಿಫಿಕೇಟ್ ಇದು ಗಂಭೀರವಾದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ನಿನ್ನೆ ಸಭಾಧ್ಯಕ್ಷರಿಗೆ ಅಂತ ಹೇಳಿದೆ. ನಿನ್ನೆ ಅವರು ಕೂಡ ಒಂದು ಸಭೆಯನ್ನು ತಗೊಂಡಿದ್ದಾರೆ. ಮನೆ ಸಭಾಧ್ಯಕ್ಷರೇ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅನ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಮನೆ ಯೋಗ್ಯ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ಇಲ್ಲಿ ಕೊಡ್ತಾ ಇಲ್ಲ. ಅದರಿಂದ ಅವಕಾಶ ಮಾತಾಡಿ ಅವರಿಗೆ ಮನವಿ ಮಾಡ್ತೀನಿ, ಕೊಡ್ತೀನಿ. ಬೇರೆ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ ಸರ್, ನಮ್ಮ ರಾಜ್ಯದಲ್ಲಿ ಕಾಲಿಂಗ್ ಅಟೆನ್ಷನ್
ಡಿಸ್ಕಷನ್ ಇದೆ. ಇದನ್ನ ನಾನು ಸಪ್ರೇಟ್ ಆಗಿ ತಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಇದ್ರ ಬಗ್ಗೆ ಮನವರಿಕೆ ಸರ್ಕಾರಕ್ಕೆ ಇದೆ. ನಿನ್ನೆನೂ ಕೂಡ ಮಾನ್ಯ ಸಮಸ್ಯೆ ಬಗ್ಗೆ ಮಾಡಿದ್ದಾರೆ. 100% ಯಾಕಂದ್ರೆ ಎ ಖಾತೆ ಬಿ ಖಾತೆ ಎಲ್ಲ ಇದಾವೆ ನಮ್ಮಲ್ಲಿ, ಮುಳುಗಡೆ ಪ್ರದೇಶದ ಜನ ಇದ್ದಾರೆ. ನಿಮ್ಗೆ ಕೊಡ್ತೀನಿ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.